ಪೀರಿಯಡ್ಸ್ ಆವಾಗ ತುಂಬಾ ಜಾಸ್ತಿ ಪೇನ್ ಇದೆಯಾ? ಅದರಿಂದ ಮೇ ಬಿ ನಿಮಗೆ ಫರ್ಟಿಲಿಟಿ ಇಶ್ಯೂ ಬರ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಶೆಟ್ಟಿ, ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತೆ ಗೈನಕಾಲಜಿಸ್ಟ್, ಬ್ರಿಕ್ಷ್ ಫರ್ಟಿಲಿಟಿ ಬೆಂಗಳೂರು ಇಂದ. ಪೀರಿಯಡ್ಸ್ ಬಂದವಾಗ ಸ್ವಲ್ಪ ಪೇನ್ ಅನ್ನೋದು ಇರುತ್ತೆ. ಇದು ನಾರ್ಮಲ್ ಅಂತ ಸುಮಾರು ಜನ ಇರ್ತಾರೆ. ಬಟ್ ಇಫ್ ಇನ್ ಕೇಸ್ ಪೇನ್ ನಿಮಗೆ ತುಂಬಾ ಜಾಸ್ತಿ ಇದೆ, ತಡ್ಕೊಲಿಕ್ ಆಗ್ತಾ ಇಲ್ಲ, ಅಂಡ್ ಟ್ಯಾಬ್ಲೆಟ್ಸ್ ಮಾತ್ರೆಗಳು ತಗೊಂಡಿದ್ರೂ ನಿಮಗೆ ಆ ಪೇನ್ ಕಡಿಮೆ ಆಗ್ತಾ ಇಲ್ಲ, 1 to 2 days ನೀವು ಬೆಡ್ ಮೇಲೇನೆ ಇರ್ತಾ ಇದ್ದೀರಿ ಅಂದ್ರೆ ಇದೆಲ್ಲ ಡೇಂಜರ್ ಸೈನ್ಸ್. ಎಂಡೋಮೆಟ್ರಿಯೋಸಿಸ್, ಎಡಿನೋಮಯೋಸಿಸ್, ಫೈಬ್ರಾಯ್ಡ್ಸ್ ಇಂಥದ್ದು ಮೆಡಿಕಲ್ ಕಂಡೀಷನ್ ಇದ್ರೆ ಈ ತರ ಸಿಂಪ್ಟಮ್, ಸಿವಿಯರ್ ಪೀರಿಯಡ್ ಪೇನ್ ಅನ್ನೋದು ಬರುತ್ತೆ. ಇದರಿಂದ ಏನು ಪ್ರಾಬ್ಲಮ್ ಡಾಕ್ಟ್ರೇ ಅಂದ್ರೆ, ಈ ತರ ಪ್ರಾಬ್ಲಮ್ ಇದ್ದವಾಗ ಗರ್ಭಾಶಯ ಲೈನಿಂಗ್ ಸರಿಯಾಗಿ ಫಾರ್ಮ್ ಆಗಲ್ಲ, ಆರ್ ಎಲ್ಲ ಯೂಟ್ರಸ್ ನಲ್ಲಿ ಗರ್ಭಾಶಯನಲ್ಲಿ ಹೋಗ್ಬಿಟ್ಟು ಮಗು ಕೂತ್ಕೊಳ್ಳಿಕ್ಕೆ ತೊಂದರೆ ಆಗ್ಬೋದು, ಎಗ್ ಕ್ವಾಲಿಟಿ ತುಂಬಾ ಕಡಿಮೆ ಇರುತ್ತೆ, ಅಂಡ್ ಟ್ಯೂಬ್ಸ್ ಎರಡೂ ಬ್ಲಾಕ್ ಇರ್ಬೋದು. ಸೊ ಇದು ಒಂದು ಫರ್ಟಿಲಿಟಿಗೆ ಸ್ಲೋ ಪಾಯ್ಸನ್ ತರ. ಕರೆಕ್ಟ್ ಆಗಿ ಅರ್ಲಿ ಡಯಾಗ್ನೋಸಿಸ್ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ರೆ ನಿಮಗೆ ಈಸಿಯಾಗಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಕ್ಕೆ ಸುಲಭ ಆಗುತ್ತೆ ಅಂಡ್ ಒಂದು ಹೆಲ್ದಿ ಮಗು ಆಗೋಕ್ಕೆ ಸಾಧ್ಯತೆ ಇರುತ್ತೆ.